ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ರೇಖಾ. ಇದು ನನ್ನ ಬದುಕಿನ ಒಂದು ಮುಖ್ಯ ಘಟನೆ. ನನ್ನ ಮೊದಲ ಪತಿ ವಿಚ್ಛೇದನ ನೀಡಿದಾಗ ನನಗೆ ಕೇವಲ 22 ವರ್ಷ. ಆ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿ ನನಗೆ ಎರಡನೇ ಮದುವೆ ಮಾಡಿಸಿದರು. ನನ್ನ ಎರಡನೇ ಪತಿ ನನಗಿಂತ ವಯಸ್ಸಿನಲ್ಲಿ ತುಂಬಾ ದೊಡ್ಡವರಾಗಿದ್ದರು. ಅವರು 30 ವರ್ಷದವರಾಗಿದ್ದರೂ ಯಾವಾಗಲೂ ಕೆಲಸದಲ್ಲಿಯೇ ಮುಳುಗಿರುತ್ತಿದ್ದರು. ಅವರು ಮನೆಗೆ ಬಂದಾಗ ಸುಸ್ತಾಗಿದೆ ಅಥವಾ ಆರೋಗ್ಯ ಸರಿ ಇಲ್ಲ ಎಂಬ ನೆಪ ಹೇಳಿ ಬೇಗ ಮಲಗುತ್ತಿದ್ದರು. ಇದರಿಂದ ನನಗೆ ಅವರ ಪ್ರೀತಿ ಸಿಗುತ್ತಿರಲಿಲ್ಲ. ಅರಮನೆಯಂತಹ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದ್ದವು. ಹಣಕ್ಕೆ ಕೊರತೆಯಿರಲಿಲ್ಲ. ಆದರೆ ಪ್ರತಿ ಹೆಣ್ಣಿನಂತೆ ನನಗೂ ನನ್ನ ಪತಿಯಿಂದ ಪ್ರೀತಿ ಮತ್ತು ಸಮಯದ ಅಗತ್ಯವಿತ್ತು. ದಿನವಿಡೀ ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದೆ. ಮನೆಯ ಕೆಲಸ ಮಾಡಲು ನನ್ನ ಪತಿ ಒಬ್ಬ ವಯಸ್ಸಾದ ಸೇವಕನನ್ನು ಇಟ್ಟಿದ್ದರು. ಒಂದು ದಿನ ನಮ್ಮ ಸೇವಕ ಸೋಮಣ್ಣನಿಗೆ ಹುಷಾರಿಲ್ಲದ ಕಾರಣ ಆತ ತನ್ನ ಯುವ ಮಗ ಆಕಾಶ್ನನ್ನು ಕೆಲಸಕ್ಕೆ ಕಳುಹಿಸಿದನು. ಮರುದಿನ ಆಕಾಶ್ ಮನೆಗೆ ಬಂದಾಗ ನಾನು ಅವನನ್ನು ನೋಡಿ ಆಶ್ಚರ್ಯಪಟ್ಟೆ. ಅವನು ಎಷ್ಟು ಸುಂದರವಾಗಿದ್ದನೆಂದರೆ ಅವನು ಒಬ್ಬ ಸೇವಕನ ಮಗ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನ ವ್ಯಕ್ತಿತ್ವ ಯಾವುದೋ ಸಿನಿಮಾ ನಾಯಕನಂತಿತ್ತು. ಆಕಾಶ್ ವಿನಯದಿಂದ ಬಂದು, ನಾನು ಸೋಮಣ್ಣನ ಮಗ, ತಂದೆಗೆ ಹುಷಾರಿಲ್ಲದ ಕಾರಣ ಅವರು ನನ್ನನ್ನು ಕಳುಹಿಸಿದ್ದಾರೆ. ನಾನು ಪೂರ್ಣ ಪ್ರಾಮಾಣಿಕತೆಯಿಂದ ಇಲ್ಲಿ ಕೆಲಸ ಮಾಡುತ್ತೇನೆ. ನನ್ನಿಂದ ನಿಮಗೆ ಯಾವುದೇ ದೂರು ಬಾರದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು. ನಾನು ಆಕಾಶ್ನನ್ನು ಒಳಗೆ ಕರೆದು ಸೋಫಾದ ಮೇಲೆ ಕುಳಿತುಕೊಂಡೆ. ಅವನು ಕೆಲಸ ಮಾಡುತ್ತಿರುವಾಗ ನಾನು ಅವನನ್ನೇ ಗಮನಿಸುತ್ತಿದ್ದೆ. ನನ್ನ ಒಂಟಿತನ ಮತ್ತು ಹತಾಶೆಯಿಂದಾಗಿ ಅವನ ಮೇಲೆ ನನಗೆ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು. ನಾನು ಅವನನ್ನು ಪರೀಕ್ಷಿಸಲು ಕೆಲವು ಮಾತುಗಳನ್ನು ಆಡಲು ಶುರುಮಾಡಿದೆ. ನಾನು ಅವನ ಹತ್ತಿರ ಹೋಗಿ, ನಿನಗೆ ಕೆಲಸದ ಜೊತೆಗೆ ನಿನ್ನ ಮಾಲೀಕರನ್ನು ಸಂತೋಷವಾಗಿಡುವುದು ಗೊತ್ತೇ? ನೀನು ನನ್ನ ಎಲ್ಲಾ ಖಾಸಗಿ ಆಸೆಗಳನ್ನು ಮತ್ತು ಇಷ್ಟಗಳನ್ನು ಪೂರೈಸುವೆಯಾ ಎಂದು ಕೇಳಿದೆ. ಆಕಾಶ್ ಸ್ವಲ್ಪ ಆಶ್ಚರ್ಯಗೊಂಡರೂ, ನನ್ನ ಕೆಲಸದಿಂದ ನಿಮಗೆ ಖಂಡಿತ ಸಂತೋಷ ನೀಡುತ್ತೇನೆ ಎಂದನು. ಆಕಾಶ್ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ. ಆದರೆ ನನ್ನ ಕಣ್ಣುಗಳು ಯಾವಾಗಲೂ ಅವನ ಮೇಲೆಯೇ ಇರುತ್ತಿದ್ದವು. ಅವನು ಸ್ವಲ್ಪ ಸಮಯ ಹೊರಗೆ ಹೋದರೂ ನನಗೆ ಅವನ ಕೊರತೆ ಕಾಡುತ್ತಿತ್ತು. ಅವನನ್ನು ನೋಡಿದಾಗಿನಿಂದ ನನ್ನ ಮನಸ್ಸಿನ ಶಾಂತಿ ಮತ್ತು ರಾತ್ರಿಯ ನಿದ್ದೆ ಸಂಪೂರ್ಣವಾಗಿ ದೂರವಾಗಿತ್ತು. ಒಂದು ದಿನ ನನ್ನ ಪತಿ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಯಿತು. ಅವರು ಹೋಗುವಾಗ ಮನೆಯ ಬಗ್ಗೆ ಚಿಂತಿತರಾಗಿದ್ದರು. ನಾನು ಅವರಿಗೆ ಧೈರ್ಯ ಹೇಳಿ, ಚಿಂತಿಸಬೇಡಿ, ಆಕಾಶ್ ಇದ್ದಾನಲ್ಲ, ಅವನು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ, ನಾನು ಆರಾಮವಾಗಿ ಇರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟೆ. ಪತಿ ಹೋದ ನಂತರ ನಾನು ಆಕಾಶ್ನನ್ನು ಹೇಗಾದರೂ ಆಕರ್ಷಿಸಬೇಕೆಂದು ನಿರ್ಧರಿಸಿದೆ. ನಾನು ಆಧುನಿಕ ಉಡುಪುಗಳನ್ನು ಧರಿಸಿ ಅವನ ಮುಂದೆ ಓಡಾಡುತ್ತಿದ್ದರೂ ಆತ ತನ್ನ ಕೆಲಸದಲ್ಲಿ ಮಾತ್ರ ನಿರತನಾಗಿದ್ದನು. ನನ್ನ ಕಡೆಗೆ ಗಮನವನ್ನೇ ಕೊಡುತ್ತಿರಲಿಲ್ಲ. ಇದರಿಂದ ನನ್ನ ಆತಂಕ ಮತ್ತು ಹತಾಶೆ ಇನ್ನೂ ಹೆಚ್ಚಾಯಿತು. ಒಂದು ದಿನ ನಾನು ಆಕಾಶ್ನನ್ನು ನನ್ನ ಕೋಣೆಗೆ ಕರೆದು ನನ್ನ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಹೇಳಲು ಪ್ರಯತ್ನಿಸಿದೆ. ಆದರೆ ಆತ ನನ್ನ ಮಾತುಗಳನ್ನು ಸುಮ್ಮನೆ ಕೇಳಿಸಿಕೊಂಡು ಏನೂ ಮಾತನಾಡದೆ ಕೋಣೆಯಿಂದ ಹೊರಟು ಹೋದನು. ಅವನನ್ನು ಒಪ್ಪಿಸುವುದು ಹೇಗೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಯಾವುದೇ ಬೆಲೆ ತೆತ್ತಾದರೂ ಅವನನ್ನು ನನ್ನ ಹತ್ತಿರಕ್ಕೆ ಬರಮಾಡಿಕೊಳ್ಳಬೇಕೆಂದು ನಾನು ಒಂದು ಉಪಾಯ ಮಾಡಿದೆ. ನಾನು ಮೆಟ್ಟಿಲು ಇಳಿಯುವಾಗ ಕಾಲು ಜಾರಿ ಬಿದ್ದಂತೆ ನಟಿಸಿ ಜೋರಾಗಿ ಕಿರುಚಿದೆ. ಆಕಾಶ್ ತಕ್ಷಣ ಓಡಿಬಂದು ನನ್ನನ್ನು ಎತ್ತಿಕೊಂಡನು. ಅವನು ನನ್ನನ್ನು ಎತ್ತಿದಾಗ ನನಗೆ ತುಂಬಾ ಸಂತೋಷವಾಯಿತು. ಆಕಾಶ್ ನನ್ನನ್ನು ಎತ್ತಿಕೊಂಡು ಕೋಣೆಗೆ ಕರೆತಂದು ಹಾಸಿಗೆಯ ಮೇಲೆ ಮಲಗಿಸಿದನು. ಅವನು ದೂರ ಹೋಗುತ್ತಾನೆ ಎಂಬ ಭಯದಿಂದ ನಾನು ಅವನ ಶರ್ಟ್ ಹಿಡಿದು ಎಳೆದೆ. ಆದರೆ ಈ ಬಾರಿಯೂ ಅವನು ನನ್ನ ಮಾತುಗಳಿಗೆ ಮರುಳಾಗಲಿಲ್ಲ. ಮಾಲೀಕರೇ, ನೀವು ವಿಶ್ರಾಂತಿ ಪಡೆಯಿರಿ, ನಾನು ಈಗಲೇ ವೈದ್ಯರನ್ನು ಕರೆತರುತ್ತೇನೆ ಎಂದು ಹೇಳಿ ಹೊರಗೆ ಹೋದನು. ಸುಮಾರು 1 ಗಂಟೆಯ ನಂತರ ಅವನು ಒಬ್ಬ ಮಹಿಳಾ ವೈದ್ಯರೊಂದಿಗೆ ಮನೆಗೆ ಮರಳಿ ಬಂದನು. ವೈದ್ಯರು ನನ್ನನ್ನು ಪರೀಕ್ಷಿಸಿ, ನಿಮಗೆ ಸಣ್ಣ ಗಾಯವಾಗಿದೆ, 3 ದಿನ ಔಷಧಿ ತೆಗೆದುಕೊಳ್ಳಿ ಎಂದು ಹೇಳಿ ಹೊರಟರು. ನಂತರ ನಾನು ಆಕಾಶ್ನನ್ನು ಆ ವೈದ್ಯೆ ಯಾರೆಂದು ಕೇಳಿದೆ. ಅದಕ್ಕೆ ಆತ, ಇವರು ನನ್ನ ಪತ್ನಿ, ಇನ್ನು ಮುಂದೆ ಇವರೇ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ಉತ್ತರಿಸಿದನು. ಆಕಾಶ್ ಮುಂದುವರಿಸಿ, ನಾವು ಬಡವರು, ನಿಜ, ಆದರೆ ನಾವು ನಮ್ಮ ಮಿತಿಯಲ್ಲಿ ಇರಲು ಬಯಸುತ್ತೇವೆ. ನಾನು ಮದುವೆಯಾದವನು ಮತ್ತು ನನ್ನ ಹೆಂಡತಿಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನೀವು ದೊಡ್ಡವರು, ಇಂತಹ ತಪ್ಪು ಆಸೆಗಳನ್ನು ಬಿಟ್ಟುಬಿಡಿ ಎಂದು ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಹೋದನು. ಅವನ ಮಾತುಗಳನ್ನು ಕೇಳಿ ನನಗೆ ನನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ಆಕಾಶ್ ಮನೆಯ ಕೆಲಸ ಮಾಡುತ್ತಿದ್ದರೆ
ಅವನ ಹೆಂಡತಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಆರಂಭಿಸಿದಳು. ಈ ಘಟನೆ ನನಗೆ ದೊಡ್ಡ ಪಾಠ ಕಲಿಸಿತು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.